ಮೇ 3ನೇ ತಾರೀಕು ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಅದಾದ್ಮೇಲೆ ಆ ಪರೀಕ್ಷೆನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ಪರೀಕ್ಷೆ ಮಾಡಿ ಫಲಿತಾಂಶ ಬಂತು. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟವನ್ನ ಹಮ್ಮಿಕೊಳ್ತು. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು. ಅದಾದ್ಮೇಲೆ ಒಂದಷ್ಟು ದಿನ ಸ್ಟಾರ್ಟಿಂಗ್ ನೆಗ್ಲೆಕ್ಟ್ ಇದೇನಾಗುತ್ತೆ ಅಂತ, ಆದ್ರೆ ಇಡೀ ದೇಶವನ್ನ ಅಲುಗಾಡಿಸಂತ ಒಂದು ಹೋರಾಟ ಆಯಿತು. ಸಂಸತ್ ಒಂದು ರೀತಿ ಶೇಕ್ ಆಯಿತು. ವಿಪಕ್ಷಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಕೊಂಡ್ವು. ಯಾಕೆಂದ್ರೆ ಆ ವಿದ್ಯಾರ್ಥಿಗಳ ಮತ್ತೆ ಆ ಯಂಗ್ಸ್ಟರ್ಗಳ ಜಂಜಿಗಳ ಹೋರಾಟ ಈ ಹಂತಕ್ಕೆ ಬರುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ರಾಹುಲ್ ಗಾಂಧಿ ಕೈಲಿ, ಪ್ರಿಯಾಂಕಾ ಗಾಂಧಿ ಕೈಲಿ, ಮಲ್ಲಿಕಾರ್ಜುನ್ ಖರ್ಗೆ ಕೈಲಿ ಆಗದೆ ಇರೋದನ್ನ ಈ ವಿದ್ಯಾರ್ಥಿಗಳು ಮಾಡಿದ್ರು. ಅಷ್ಟಕ್ಕೂ ಮೇ 3ರಿಂದ ಇವತ್ತಿನವ್ರಿಗೆ ಏನೇನ್ ಘಟನೆ ಆಯ್ತು ಅಂತ ನೋಡುವಂತ ಟೈಮ್. ಈ ವಿಡಿಯೋನ ಕಡೆವರೆಗೂ ನೋಡಿ. ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ನಂತರ ಹೋರಾಟ ಮತ್ತಿದಾದ್ಮೇಲೆ ಅದರ ಮಂತ್ರಿಯ ತಲೆದಂಡ, ಪ್ರತಿಭಟನೆ ಅಂತ್ಯ, ಎಲ್ಲಾ ವಿಷಯಗಳನ್ನು ಕೂಡ ಯಾವ್ಯಾವ ಡೇಟಲ್ಲಿ ಏನೇನಾಯ್ತು ಅಂತ ನಾವು ತಿಳಿಸ್ತೀವಿ. ಮೊದಲನೇದಾಗಿ ಮೇ 3, 2026 ದೇಶಾದ್ಯಂತ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ನೀಟ್ ಯುಜಿ ಪರೀಕ್ಷೆ ನಡೆಸಲಾಯಿತು. ಆದರೆ ಪರೀಕ್ಷೆ ಮುಗಿದ ಬೆನ್ನಲ್ಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ಗಂಭೀರ ಆರೋಪಗಳು ಕೇಳಬಂದವು. ಮೇ 12ನೇ ತಾರೀಕು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪಗಳು ತೀವ್ರಗೊಂಡ ಹಿನ್ನೆಲೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನೀಟ್ ಯುಜಿ ಪರೀಕ್ಷೆಯನ್ನು ರದ್ದು ಮಾಡಿತು ಮತ್ತು ಪ್ರಕರಣವನ್ನ CBI ತನಿಖೆಗೆ ಒಪ್ಪಿಸಿತು. ಇದರಿಂದ ಆಕ್ರೋಶಗೊಂಡಂತ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಬೀದಿಗಿಳಿದು ಪ್ರತಿಭಟಿಸೋಕೆ ಆರಂಭ ಮಾಡಿದವು. ಜೂನ್ 6, 2026 ಯುವ ಹಾಗೂ ವಿದ್ಯಾರ್ಥಿ ಸಂಘಟನೆಗಳಾದ ಕಾಕ್ರೋಚ್ ಜನತಾ ಪಕ್ಷ, CJP, AISA, SFI ಮುಂತಾದ ಒಕ್ಕೂಟಗಳು ಜಂತರ್ ಮಂತರ್ನಲ್ಲಿ ಅಧಿಕೃತವಾಗಿ ಸಂಘಟಿತ ಬೃಹತ್ ಪ್ರತಿಭಟನೆಯನ್ನು ಆರಂಭ ಮಾಡಿದವು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹ ಮಾಡಲಾಯಿತು. ಇನ್ನು ಜೂನ್ 21, 2026 ವಾಯುಪಡೆಯ ವಿಮಾನಗಳ ಮೂಲಕ ಕಟ್ಟುನಿಟ್ಟಿನ ಭದ್ರತೆಯಲ್ಲಿ ನೀಟ್ ಮರುಪರೀಕ್ಷೆ ನಡೆಸಲಾಯಿತಾದ್ರೂ ವಿದ್ಯಾರ್ಥಿಗಳ ಆಕ್ರೋಶ ಕಮ್ಮಿ ಆಗಲಿಲ್ಲ. ಇದಕ್ಕೆ ಸೋನಂ ವಾಂಗ್ಚುಕ್ ಎಂಟ್ರಿ ಕೊಟ್ಟರು, ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು. ಜೂನ್ 28, 2026 ಲಡಾಖ್ನ ಖ್ಯಾತ ಪರಿಸರ ಮತ್ತು ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲ ಘೋಷಿಸಿ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿದ್ರು. ಇದು ಇಡೀ ದೇಶದ ಗಮನವನ್ನ ಈ ಪ್ರತಿಭಟನೆಯತ್ತ ಸೆಳೆಯಿತು. ಜುಲೈ 16, 2026 ಮರುಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾದರೂ ಅಂಕಗಳು ವ್ಯತ್ಯಾಸದ ಬಗ್ಗೆ ವಿದ್ಯಾರ್ಥಿಗಳು ಮತ್ತೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೇ ವೇಳೆ ದೆಹಲಿ ಹೈಕೋರ್ಟ್ ಸಹ ಮಧ್ಯಪ್ರವೇಶ ಮಾಡಿತು. ಜುಲೈ 18, 2026 ಸತತ ಉಪವಾಸದಿಂದ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಕ್ಷೀಣಿಸಿದ ಕಾರಣ ದೆಹಲಿ ಪೊಲೀಸರು ಅವರನ್ನ ಬಲವಂತವಾಗಿ ಪ್ರತಿಭಟನಾ ಸ್ಥಳದಿಂದ ಆಸ್ಪತ್ರೆಗೆ ದಾಖಲಿಸಿದರು. ಈ ಕ್ರಮಕ್ಕೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಸಂಸತ್ ಚಲೋ ಮಾರ್ಚ್ ಮತ್ತು ಹಿಂಸಾಚಾರ. ಜುಲೈ 20, 2026 ಪ್ರತಿಭಟನಾಕಾರರು ಜಂತರ್ ಮಂತರ್ನಿಂದ ಹತ್ತಿರದ ಸಂಸತ್ ಭವನದ ಕಡೆಗೆ ಸಂಸತ್ ಚಲೋ ಬೃಹತ್ ಮೆರವಣಿಗೆ ಹಮ್ಮಿಕೊಂಡ್ರು. ಬ್ಯಾರಿಕೇಡ್ಗಳನ್ನ ಹಾಕಿದ ಪೊಲೀಸರೊಂದಿಗೆ ಸಂಘರ್ಷ ಉಂಟಾಯಿತು. ಪೊಲೀಸರು ಲಾಠಿ ಪ್ರಹಾರ ಮತ್ತು ಟಿಯರ್ ಗ್ಯಾಸ್ ಅನ್ನು ಬಳಸಿದ್ರು. ಈ ಘಟನೆಯಲ್ಲಿ ಹಲವು ಪೊಲೀಸರು ಗಾಯಗೊಂಡು ಸರ್ಕಾರಿ ವಾಹನಗಳು ಜಖಂಗೊಂಡವು. ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳಿಗೆ ಹೊಣೆ ಹೊತ್ತು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ನೊಂದ ಕುಟುಂಬಗಳಿಗೆ 1 ಕೋಟಿ ಪರಿಹಾರ ಕೊಡಬೇಕು ಅಂತ CJP ಮುಖಂಡರು ಒತ್ತಾಯ ಮಾಡಿದರು. ಸರ್ಕಾರದ ಕ್ರಮಗಳು ಮತ್ತು ರಾಜೀನಾಮೆ ಪ್ರಹಸನ ಆಯಿತು. ಜುಲೈ 23, 2026 ಪ್ರಧಾನಿ ನರೇಂದ್ರ ಮೋದಿ ಅವರು ಪೇಪರ್ ಲೀಕ್ ತಡೆಗೆ ಕಠಿಣ ಕಾನೂನು ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಸ್ಥಾಪನೆ ಸೇರಿದಂತೆ ಹಲವು ಸುಧಾರಣಾ ಕ್ರಮಗಳನ್ನು ಪ್ರಕಟಿಸಿದರು. ಜುಲೈ 24, 2026 ಕೇಂದ್ರ ಸಚಿವರಾದ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರೊಂದಿಗೆ ನಡೆದ ಸುದೀರ್ಘ ಮಾತುಕತೆ ನಂತರ ಸೋನಂ ವಾಂಗ್ಚುಕ್ ಅವರು ತಮ್ಮ 26 ದಿನಗಳ ಸುದೀರ್ಘ ಉಪವಾಸ ಸತ್ಯಾಗ್ರಹವನ್ನ ಕೊನೆಗೊಳಿಸಿದರು. ಆದರೆ ವಿದ್ಯಾರ್ಥಿ ಸಂಘಟನೆಗಳು ಹೋರಾಟ ಮುಂದುವರಿಸುವುದಾಗಿ ಪ್ರಕಟಿಸಿದ್ವು. ಜುಲೈ 24, 25 ದೆಹಲಿ ಮತ್ತು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸದಂತೆ ಎಚ್ಚರಿಕೆ ನೋಟಿಸ್ ಕೊಟ್ಟರು. ಭಾರಿ ಚರ್ಚೆ ಕಾರಣ ಆಯಿತು. ದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಯಿತು. ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಾರು 18 ಮೆಟ್ರೋ ನಿಲ್ದಾಣಗಳ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಇತ್ತೀಚಿನ ಮಹತ್ವದ ಬೆಳವಣಿಗೆ ಅಂದ್ರೆ ವಿದ್ಯಾರ್ಥಿಗಳ ನಿರಂತರ ಬಿಗಿಪಟ್ಟು ಮತ್ತು ದೇಶಾದ್ಯಂತ ವ್ಯಕ್ತವಾದ ತೀವ್ರ ಒತ್ತಡಕ್ಕೆ ಮಣಿದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇನ್ನು ಸೋನಂ ವಾಂಗ್ಚುಕ್ ಸೇರಿದಂತೆ ಪ್ರತಿಭಟನಾಕಾರರು ಪ್ರಜಾಪ್ರಭುತ್ವದ ಗೆಲುವು ಅಂತ ಬಣ್ಣಿಸಿದರು.
ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ರಚನಾತ್ಮಕ ಸುಧಾರಣೆ ತರುವವರೆಗೂ ಮಾತುಕತೆ ಮತ್ತು ಹೋರಾಟದ ಮುಂದಿನ ಹಂತಗಳು ಮುಂದುವರಿಯುತ್ತೆ ಅಂತ ವಿದ್ಯಾರ್ಥಿ ಒಕ್ಕೂಟಗಳು ಅನ್ಕೊಂಡಿದ್ವು. ಅಂತಿಮವಾಗಿ ಜೆ.ಪಿ. ನಡ್ಡಾ ಸಿಜೆಪಿ ಮುಖಂಡಗಳ ಜೊತೆ ಮಾತಾಡಿ ಎಲ್ಲವನ್ನೂ ಕೂಡ, ಈಗ ಮಿನಿಸ್ಟರ್ ರಾಜೀನಾಮೆ ಆಯ್ತು, ಅವ್ರಿಗೆ ಪರಿಹಾರ ಕೊಡಕ್ಕೆ ಒಪ್ಕೊಂಡ್ರು. ಕೇಸ್ಗಳು ದೇಶಾದ್ಯಂತ ಆಗಿರೋ ಯಾರ ಪ್ರಕರಣ, ಹೋರಾಟಗಾರ ಮೇಲೆ ಪ್ರಕರಣ ಆಯ್ತಲ್ಲ, ಅದನ್ನ ವಿದ್ಯಾರ್ಥಿಗಳ ಪ್ರಕರಣವನ್ನು ವಾಪಸ್ ತಗೋತೀವಿ ಅಂತ ಹೇಳಿದ್ರು. 3 ಬೇಡಿಕೆ ಈಡೇರಿಕೆ ಆಯ್ತು. ಸಿಜೆಪಿ ಇದೀಗ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿತು. ಎಸ್, 12 ವರ್ಷ ಆಯ್ತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಪ್ರಧಾನಿಯಾಗಿ. ವಿಪಕ್ಷ INDA ಮೈತ್ರಿಕೂಟ, ಮಧ್ಯ UPA ಅಂತಿತ್ತು, ಈಗ INDA ಅಂತಿದೆ. ರಾಹುಲ್ ಗಾಂಧಿ ಕೈಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಲಿ ಆಗದ ಕೆಲಸವನ್ನ ಸಿಜೆಪಿ ಸೋನಂ ವಾಂಗ್ಚುಕ್ ಮಾಡಿದ್ರು. ಅಂದ್ರೆ ದೇಶದಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಈಗ ಕೆಲಸ ಮಾಡ್ತಿರೋದು ಸಿಜೆಪಿ. ಕಾಂಗ್ರೆಸ್ ಹಾಗೂ ಇತರ ಮೈತ್ರಿ ಪಕ್ಷದ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ನೀಡಿದ ನರೇಂದ್ರ ಮೋದಿ ಇದೀಗ ಸಿಜೆಪಿಯ ಹೋರಾಟಕ್ಕೆ ಮಣಿದು, ಸೋನಂ ವಾಂಗ್ಚುಕ್ ಅವರ ಹೋರಾಟಕ್ಕೆ ಮಣಿದು, ಈಗ ಅವ್ರ ಮಂತ್ರಿಮಂಡಲದಿಂದ ಪ್ರಧಾನ ಆಚೆ ಬಂದ್ರು, ವಿದ್ಯಾರ್ಥಿಗಳ ಬೇಡಿಕೆಗೆ ಮಣಿದ್ರು, ಸತ್ಯಾಗ್ರಹ ಹೋರಾಟ ಎಲ್ಲ ನಿಲ್ತು. ಬಟ್ ಒಂದ್ ರೀತಿಯ ಇದು ಮಾಡ್ಬೋದಾ ಅಂತ, ಯಾವ ಸಿದ್ಧಾಂತ ಆಗ್ಲಿ, ಯಾವ ಅಜೆಂಡಾ ಇಲ್ಲದಂತಹ ಹೋರಾಟ ಇಡೀ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡ್ತು. ಇದು ವಿದೇಶಗಳು ಕೂಡ ಸುದ್ದಿ ಆಯಿತು. ವಾವ್, ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಜೆಪಿಯ ವಿರುದ್ಧವಾಗಿ ಅಧಿಕೃತ ವಿರೋಧ ಪಕ್ಷವಾಗಿ ಸಿಜೆಪಿ ಕೆಲಸ ಮಾಡ್ತು. ಒಬ್ಬ MP ಇಲ್ಲ, ಒಬ್ಬ MLA ಇಲ್ಲ. ಆದ್ರೆ ಹೋರಾಟವನ್ನ ಈ ಮಟ್ಟಿಗೆ, ವಿದೇಶದಿಂದ ಬರ್ಬೇಕಾರೆ ಇಲ್ಲಿ ಸಿಜೆಪಿ ಪಾರ್ಟಿ ಕಟ್ಟಿ ಕೋಟಿಗಟ್ಟಲೆ ಫಾಲೋವರ್ಸ್ ಆದಾಗ ಆತ ಬರ್ಬೇಕಾದ್ರೆ ಬೈದಲೇ ಬಂದಿದ್ದು ಅಭಿಜಿತ್ ದೀಪ್ಕೆಯ ಹೋರಾಟದ ಫಲ, ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹದ ಫಲ. ಇವತ್ತು ವಿಪಕ್ಷ ಮಾಡಲಾಗದ ಕೆಲಸವನ್ನ ಮಾಡಿದ್ರು, ಒಬ್ಬ ಮಂತ್ರಿಯ ತಲೆದಂಡವನ್ನ ಮಾಡಿಸಿದ್ರು. ಹಾಗಾಗಿ ಈ ದೇಶದಲ್ಲಿ ಹೊಸ ನಾಯಕತ್ವ ಹುಟ್ಟಿಗೆ ಕಾರಣ ಆಗ್ತಿದ್ಯೇನೋ ಅಂತ ಅನ್ಸುತ್ತೆ. ನೀವು ತಾವೇನ್ ಹೇಳ್ತೀರಿ ಈ ಓವರ್ ಆಲ್ ಪ್ರಕರಣದ ಬಗ್ಗೆ? ತಮ್ಮ ಅಭಿಪ್ರಾಯ ಏನು ಬೇಕು? ಅಭಿಪ್ರಾಯವನ್ನ ನೀವು ಮಿಸ್ ಮಾಡದೆ ನಿಮ್ಮ ಒಪಿನಿಯನ್ ಶೇರ್ ಮಾಡಿ. ಏನು ಅಂತ ನಿಮ್ಮ ಅಭಿಪ್ರಾಯ ಏನು ಓವರ್ ಆಲ್? ಒಂದಿತ್ತು ಇವ್ರು ಕಾಂಗ್ರೆಸ್ ಜೊತೆ ಸೇರಿದ್ರೇನೋ, ಸಿಜೆಪಿ ಅವರು ಅದ್ರಲ್ಲಿ ಮಿಕ್ಸ್ ಆದ್ರೇನೋ, ರಾಜಕಾರಣ ತೂರ್ತೇನೋ ಅನ್ನೋ ಪ್ರಶ್ನೆಗಳ ನಡುವೆ ಎಲ್ಲದರಿಂದ ಕೂಡ ಹೊರ ಬಂದು ನಮ್ಗೇನು ಕೇಸ್ ವಾಪಸ್ ತಗೋಬೇಕು, ಸತ್ತ ಕುಟುಂಬಗಳ 1 ಕೋಟಿ ಕೊಡಬೇಕು, ಮಂತ್ರಿ ರಾಜೀನಾಮೆ ಕೊಡಬೇಕು ಅಂದ್ರು. ಆ 3 ಸೋನಂ ವಾಂಗ್ಚುಕ್ ಅವರ 3 ಬೇಡಿಕೆ, ಸಿಜೆಪಿ 3 ಬೇಡಿಕೆ ಈಡೇರಿತು. ಪ್ರತಿಭಟನೆ ಅಂತ್ಯ ಆಯ್ತು. ತಮ್ಮ ಒಪಿನಿಯನ್ ಏನು ಈ ಬಗ್ಗೆ? ಕಾಮೆಂಟ್ ಮಾಡಿ. ಧನ್ಯವಾದ.